ಹಲೋ ಫ್ರೆಂಡ್ಸ್, ಮಕ್ಕಳಿಗೆ ಒಳ್ಳೆಯ ಊಟ, ಆಟ ಹೇಗೆ ಇಂಪಾರ್ಟೆಂಟ್ ಆಗಿದೆಯೋ ಅಷ್ಟೇ ಇಂಪಾರ್ಟೆಂಟ್ ನಿದ್ರೆ ಅಥವಾ ಸ್ಲೀಪ್ ಕೂಡ ಆಗಿದೆ. ನಮ್ಮ ಟೀನೇಜರ್ಸರಿಗೆ ಅಥವಾ ನಮ್ಮ ಹದಿಹರೆಯದವರಿಗೆ ಪ್ರತಿದಿನ 7 ಗಂಟೆ ನಿದ್ರೆ ಬೇಕು. ಅಂದರೆ ಗುಡ್ ಕ್ವಾಲಿಟಿ ಸ್ಲೀಪ್ ಇದ್ದರೆ ಮಾತ್ರ ಅವರ ಫಿಸಿಕಲ್ ಮತ್ತು ಮೆಂಟಲ್ ಗ್ರೋತ್ ಸರಿಯಾಗಿರುತ್ತೆ. ಇನ್ನು ಅನೇಕ ತಂದೆ ತಾಯಂದಿರು ತಮ್ಮ ಟೀನೇಜರ್ಸ್ ಅಥವಾ ಹದಿಹರೆಯದವರ ಬಗ್ಗೆ ಕೆಲವೊಂದು ಸ್ಲೀಪ್ ಇಶ್ಯೂಸ್ ಇದ್ದಾವಂತ ಹೇಳ್ತಾರೆ. ಅದೇನೆಂದರೆ ಅವರು ರಾತ್ರಿ ಬಹಳ ಲೇಟಾಗಿ ಮಲಗೋದು, ಆಮೇಲೆ ಮುಂಜಾನೆ ಬಹಳ ಲೇಟಾಗಿ ಹೇಳೋದು, ಹೋಲ್ ಡೇ ಸುಸ್ತಾಗಿರೋದು, ಇನ್ನು ಯಾವ ಆ್ಯಕ್ಟಿವಿಟಿಯಲ್ಲೂ ಅಷ್ಟು ಕ್ಲೀನ್ ಆಗಿರೋದಿಲ್ಲ. ಸೊ ಇದಕ್ಕೆ ಏನು ಪರಿಹಾರ ಅಂತ ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಕೆಲವೊಂದು ಸಮಾಧಾನ ಇದೆ. ಅದೇನೆಂದರೆ ಅವರು ಸ್ಲೀಪ್ ಹೈಜೀನ್ ಟಿಪ್ಸ್ ಫಾಲೋ ಮಾಡಬೇಕು. ಇದೇನು ಅಂತಂದರೆ, ಮೊದಲನೇದಾಗಿ ಅವರು ಮಲಗುವ ಕೋಣೆ ಡಾರ್ಕ್, ಕಾಮ್ ಆ್ಯಂಡ್ ಕೂಲ್ ಆಗಿರಬೇಕು. ಇನ್ನು ಎರಡನೇದಾಗಿ ಅವರು ಮಲಗುವ ಮುನ್ನ ಅಟ್ಲೀಸ್ಟ್ 2 hours ಬಿಫೋರ್ ಎಲ್ಲ ತಮ್ಮ ಗ್ಯಾಡ್ಜೆಟ್ಸ್ ಅಂದರೆ ಟಿ ವಿ, ಮೊಬೈಲು, ಟ್ಯಾಬು ಇವನ್ನೆಲ್ಲ ಸ್ವಿಚ್ ಆಫ್ ಮಾಡಬೇಕು. ಈವ್ನಿಂಗ್ ಹೊತ್ತು ಅವರು ಯಾವ ಕೆಫಿನೇಟೆಡ್ ಡ್ರಿಂಕ್ಸ್ ತೊಗೋಬಾರ್ದು. ಅಂದರೆ ಟೀ, ಕಾಫಿ, ಕೋಲಾ ಇವು ಯಾವ ಥರದ ಡ್ರಿಂಕ್ಸ್ ಕೂಡ ಕುಡಿಬಾರ್ದು. ಆಮೇಲೆ ಎವ್ರಿ ಡೇ ಸ್ವಲ್ಪ ಹೊತ್ತು ಎಕ್ಸಸೈಸ್ ಆಗಲಿ, ಆಮೇಲೆ ಇಲ್ಲಾಂದರೆ ಅವ್ರು ಇಷ್ಟಪಡುವಂಥ ಗೇಮ್ಸ್ ಆಡಿದ್ರು ಔಟ್ಡೋರ್ ಗೇಮ್ಸ್ ಆಡೋದು ಆಗಲಿ, ಇನ್ನು ಮೆಡಿಟೇಷನ್ ಮಾಡಿದ್ರಂತೂ ಇಟ್ಸ್ ರಿಯಲಿ ವಂಡರ್ಫುಲ್. ಸೊ ಈ ಥರದ ಕೆಲವೊಂದು ಅಭ್ಯಾಸಗಳನ್ನು ಅವರು ಮಾಡ್ತಾ ಹೋದಲ್ಲಿ ಅವರು ಸ್ಲೀಪ್ ಪ್ಯಾಟರ್ನ್ ಇಂಪ್ರೂವ್ ಆಗ್ತೈತಿ. ಆಮೇಲೆ ಇದರಿಂದ ಅವರಿಗೆ ಏನು ಲಾಭಗಳಂದರೆ ಡೇ ಬೈ ಡೇ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತೈತಿ. ಆಮೇಲೆ ಅವರ ಕಾನ್ಸಂಟ್ರೇಷನ್ ಕೆಪಾಸಿಟಿ, ಅವರ ಏಕಾಗ್ರತೆಯೂ ಇಂಪ್ರೂವ್ ಆಗ್ತೈತಿ. ಸೊ ಹೀಗಾಗಿ ಅವರ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗ್ತೈತಿ, ಅವರ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತೈತಿ. ಸೊ ಅನೇಕ ಬೆನಿಫಿಟ್ಸ್ಗಳನ್ನು ಅವರು ನೋಡ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಟಿಪ್ಸ್. ಈ ಟಿಪ್ಸ್ ಅವರು ಫಾಲೋ ಮಾಡ್ತಿದ್ರೆ ಅವರಿಗೆ ತುಂಬ ಬೆನಿಫಿಟ್ಸ್ ಕಾಣಿಸ್ಕೊಳ್ತೈತಿ. ಥ್ಯಾಂಕ್ ಯು.